ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಚ್ಕೆಇ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದಂತಹ ಶಶಿಲ್ ಜಿ ನಮೋಶಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ಮೇ 16ರಿಂದ 17ನೇ ತಾರೀಕಿನವರೆಗೆ ನಿರ್ಮಾಣ 2024 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಏಪ್ರಿಲ್ 2012ರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು. ಅದೇ ರೀತಿಯಾಗಿ 16ನೇ ಮೇ 2024ರಂದು ರ್ಯಾಂಪ್ ವಾಕ್ ಹಾಗೂ 17 ಮೇ 2024ರಂದು ಡಿಜೆಎ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅದೇ ರೀತಿಯಾಗಿ 16ನೇ ಮೇ ಬೆಳಗ್ಗೆ 6 ಗಂಟೆಗೆ ಮ್ಯಾರಥಾನ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ಮ ಪ್ರಯತ್ನ ಏನಂತಂದ್ರೆ, ನಮ್ಮ ಸ್ಟೂಡೆಂಟ್ಸ್, ನಮ್ಮ ಮಕ್ಕಳು ದೇ ಶುಡ್ ಬಿ ಎಂಪ್ಲಾಯಬಲ್. ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಅನ್ರಿ, ಸೆಂಟರ್ ಆಫ್ ಎಕ್ಸಲೆನ್ಸಿ ಅನ್ರಿ, ಒಟ್ಟಾರೆ 4 ವರ್ಷದ ಅವರ ಅವಧಿಯಲ್ಲಿ ಥಿಯರಾಟಿಕಲ್, ಪ್ರಾಕ್ಟಿಕಲ್ ಆ್ಯಂಡ್ ಅದರ್ ಆಸ್ಪೆಕ್ಟ್ ಕಲಿಬೇಕಂತ ಹೇಳಿ ನಾವು ಅವ್ರಿಗೆ ತಯಾರು ಮಾಡೋದೇ ಒಂದು ದೊಡ್ಡ ಕೆಲಸ. ತಯಾರು ಮಾಡಿದಾದಮೇಲೆ ಈ ಥರದ ಕಂಪ್ನಿಗಳು ನಾವು ಅವ್ರು ಎಬ್ಸಾರ್ಬ್ ಮಾಡ್ಬೇಕಂತ ಹೇಳಿ, ಮತ್ತು ಅವ್ರಿಗೊಂದು ಅವಕಾಶ ಕೂಡ ನಮ್ಮ ಹಳೆ ಕಾಲೇಜ್ ನೋಡಲಿ ಅಂತೇಳಿ ಅವ್ರಿಗೆ ಕರೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅಭಿಷೇಕ್ ಅಂತ ಅನ್ನೋರು, ಇವರು ಟಿ ವಿ ಸೀರಿಯಲ್ ಆ್ಯಂಡ್ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟಲ್ಲಿ ಇವರು ಆ್ಯಕ್ಟರ್ ಕೂಡ ಇದ್ದಾರೆ. ಈಸ್ ಆಲ್ಸೋ ಅನ್ ಅಲುಮ್ನೈ ಆಫ್ ನಮ್ಮ ಕಾಲೇಜ್. ಇವರು ಉದ್ಘಾಟನೆ ಮಾಡೋರಿದ್ದಾರೆ. 16ನೇ ತಾರೀಕಿನ ಕಾರ್ಯಕ್ರಮ ಒಂದು ಕಲ್ಚರಲ್ ಫೆಸ್ಟಿವಲ್ ನಾರ್ಮಲಿ ಹೇಗಿರುತ್ತೆ ಆ ಥರದ ಒಂದು ಕಾರ್ಯಕ್ರಮ ಇದೆ ಸರ್. ಬೆಳಗ್ಗೆ 16ನೇ ತಾರೀಕಿಗೆ ಒಂದು ಕ್ಲೈಮೇಟ್ ಚೇಂಜ್, ಅರ್ತ್ ವಿಲ್ ಸರ್ವೈವ್ ಕ್ಲೈಮೇಟ್ ಚೇಂಜ್ ಬಟ್ ವಿ ವೋಂಟ್ ಅಂದ್ರೆ ಆ ಕ್ಲೈಮೇಟ್ ಚೇಂಜ್ಗಾಗಿ ನಾವೊಂದು ಮ್ಯಾರಥಾನನ್ನು ಮಾಡ್ತಾಯಿದ್ದೀವಿ 6 ಗಂಟೆಗೆ. ನಾನು ಸಬ್ಸಿಕ್ವೆಂಟ್ಲಿ ಇನ್ವಿಟೇಷನ್ ಕೂಡ ಕೊಡ್ತೀನಿ ಸರ್. ಅದನ್ನು ದಯವಿಟ್ಟು ತಾವು ಭಾಗಿಯಾಗಬೇಕು, ಕವರ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಸರ್. ಅದೇ ಸಂದರ್ಭದಲ್ಲಿ ಟೆಕ್ನೋವಿಷನ್ 2024 ಒಂದು ಇಂಟರ್ ಕಾಲೇಜೆಟ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಅವರು ತಮ್ಮ ಪ್ರಾಜೆಕ್ಟನ್ನು ಎಕ್ಸಿಬಿಟ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಮಾಡಿದ್ದೆವು ಸರ್. ಆ್ಯಂಡ್ ದಿಸ್ ಈಸ್ ಬೀಯಿಂಗ್ ಹೆಲ್ಡ್ ಸಿನ್ಸ್ ಸೋ ಮೆನಿ ಇಯರ್ಸ್, ಸಿನ್ಸ್ 2012ರಿಂದ ರೆಗ್ಯುಲರ್ಲಿ ಈ ಕಾರ್ಯಕ್ರಮ ನಾವು ಮಾಡ್ತೀವಿ. ನಮ್ಮ ಪ್ರಶಾಂತ್ ಕಾಂಬ್ಳೆ ಅವರು ಇದರೆಲ್ಲ ಈ ನಿರ್ಮಾಣದ ಕನ್ವೀನರ್ ಕೂಡ ಇದ್ದಾರೆ. ಬೇರೆಯವರು ನಮ್ಮೆಲ್ಲ ಮೀಸೆಯವರು ಎಲ್ಲ ಪ್ರಿನ್ಸಿಪಲ್ ಎಟ್ಸೆಟ್ರಾ, ದೇ ಆರ್ ಆಲ್ ಪಾರ್ಟ್ ಆಫ್ ದ ಒಂದು ದೊಡ್ಡ ಇವೆಂಟೇ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಈ ಟೆಕ್ನೋವಿಷನ್ ಅಂತ ಅನ್ನುವಂಥ ಒಂದು ಕಾರ್ಯಕ್ರಮ ಇವರು ಕೂಡ ಅಂದರೆ ಭಾಗಿಯಾಗ್ತಾರೆ. ಇದಕ್ಕೀಗಾಗಲೇ 1 ಲಕ್ಷ ರೂಪಾಯಿ ಈ ಒಂದು ಎಕ್ಸ್ಟ್ರಾ ವೇಗನ್ಸ್ ಇದಕ್ಕೆ ನಾವು ಪ್ರೈಸ್ ಮನಿಯನ್ನು ಇಟ್ಟಿದ್ದೇವೆ. ಯಾಕಂದರೆ ಎಕ್ಸಿಬಿಷನ್ಸ್ ಎಲ್ಲ ಏನು ಮಾಡ್ತಾರಲ್ಲ ಅದಕ್ಕೆ ನಾವು ಕೊಟ್ಟಿದ್ದೇವೆ. ಇದರ ಒಂದು ಬೇಸಿಕ್ ಇದು ಏನಂತಂದರೆ, ಟೆಕ್ನಾಲಜೀಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IoT, ಇಂಟರ್ನೆಟ್ ಆಫ್ ಥಿಂಗ್ಸ್, ಸೈಬರ್ ಸೆಕ್ಯೂರಿಟಿ, ಆಗ್ಯುಮೆಂಟೆಡ್ ರಿಯಾಲಿಟಿ ಆ್ಯಂಡ್ ವರ್ಚುವಲ್ ರಿಯಾಲಿಟಿ, ಇವೆಲ್ಲ ವಿಷಯದ ಬಗ್ಗೆ, ಆ್ಯಂಡ್ ಕ್ಲೌಡ್ ಕಂಪ್ಯೂಟಿಂಗ್, ಇವೆಲ್ಲ ವಿಷಯದ ಬಗ್ಗೆ ತಮ್ಮ ಎಕ್ಸಿಬಿಷನನ್ನು ಅವ್ರು ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಸರ್. ಇನ್ನೊಂದು ಭಾಳ ನಾವು ಅಧಿಕಾರ ಸ್ವೀಕಾರ ಮಾಡೋಕ್ಕಿಂತ ಮೊದಲು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಭಾಳ ಮುಖ್ಯವಾಗಿ ನಾವೇನು ಪ್ರೊಜೆಕ್ಟ್ ಮಾಡಿದ್ದೀವಿ ಅಂತಂದ್ರೆ, PDA ಇಂಜಿನಿಯರಿಂಗ್ ಕಾಲೇಜ್ ಒಂದು ಭಾಳ ಹಳೆಯ ಕಾಲೇಜ್ ಇದೆ. ನಮ್ಮ ಭಾಗದಲ್ಲಿ 58ರಲ್ಲಿ ಪ್ರಾರಂಭ ಆದಂಥ ಇಂಜಿನಿಯರಿಂಗ್ ಕಾಲೇಜ್. ಆದರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಂಟರ್ ಆಫ್ ಎಕ್ಸಲೆನ್ಸಿ ಇವೆರಡೂ ಭಾಳ ಮಹತ್ವದ ಒಂದು ಅಂಗ. ಇದರಿಂದ ನಾವು ಮಕ್ಕಳಿಗೆ ಒಳ್ಳೆ ರೀತಿಯ ಟ್ರೈನಿಂಗ್ ಕೊಟ್ಟರೆ, ಒಳ್ಳೆ ರೀತಿಯ ಅವರಿಗೆ ನಾವು ತಯಾರಿಯನ್ನು ಮಾಡಿದರೆ, ಅವರ್ ಸ್ಟೂಡೆಂಟ್ಸ್ ವಿಲ್ ಬಿ ಎಂಪ್ಲಾಯ್ಡ್ ಇನ್ ಅ ಬಿಗ್ ವೇ ಸರ್. ಮತ್ತು ಇವತ್ತು ಕಾಲೇಜಸ್ ಆರ್ ರೇಟೆಡ್, ಇದು ಒಳ್ಳೆ ಕಾಲೇಜು, ಇದು ಸಾಧಾರಣ ಕಾಲೇಜು ಅಂತ ಹೇಗೆ ರೇಟ್ ಮಾಡ್ತಾರೆ ಅಂತಂದರೆ, ಒಂದು ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಪ್ಲೇಸ್ಮೆಂಟ್ ಇನ್ ದಿಸ್ ಕಾಲೇಜ್ ಅಂತ ಅನ್ನೋದು ಭಾಳ ಮುಖ್ಯ. ನಾನು ಆ ಪಾರ್ಟಿಗೆ ಆಮೇಲೆ ಬರ್ತೀನಿ. ಇನ್ನೊಂದು ಇದು ಅಂದರೆ ಅದ್ರ ಬಗ್ಗೆ ಎಷ್ಟು ಜನ ಪ್ಲೇಸ್ಮೆಂಟ್ ಆಯಿತು ಅದನ್ನು ಮೆನ್ಷನ್ ಮಾಡ್ತೀನಿ. ಆದರೆ ಇದರಲ್ಲಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ದೀವಿ ಅಂತಂದ್ರೆ, ಬಜಾಜ್ ಸ್ಕಿಲ್ ಲ್ಯಾಬ್ ಅನ್ನುವಂಥದ್ದು ನಮ್ಮಲ್ಲೇ ನಾವು ಮಾಡ್ತೀವಿ ಅಂತ ಅನ್ನುವಂಥ ಒಂದು ಅಂದರೆ ನಮ್ಮ ಪ್ರಯತ್ನ ಇತ್ತು. PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರ್ಗಿ, ನಾವು PS ಯೂನಿವರ್ಸಿಟಿ ಅವ್ರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾಯಿದ್ದೀವಿ.
ಬಜಾಜ್ ಆಟೋ ಲಿಮಿಟೆಡ್ ಜೊತೆಗೆ ಬಜಾಜ್ ಇಂಜಿನಿಯರಿಂಗ್ ಸ್ಕಿಲ್ ಟ್ರೈನಿಂಗ್ ಅಂತ ಬಜಾಜ್ ಆಟೋನವರು ತಮ್ಮ ಟ್ರೈನಿಂಗ್ಸ್ ಒಂದು ಸ್ಕಿಲ್ ಟ್ರೈನಿಂಗ್ ಅಂತ 20 ಕೋಟಿ ರೂಪಾಯಿ ಖರ್ಚು ಮಾಡಿ ದೇ PS ಯೂನಿವರ್ಸಿಟಿನಲ್ಲಿ ಇನ್ ಕೊಲಾಬ್ರೇಷನ್ ವಿತ್ PS ಅವರು ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟರನ್ನು ಮಾಡಿದ್ದಾರೆ. ಆ ಸ್ಕಿಲ್ ಟ್ರೈನಿಂಗ್ ಸೆಂಟರಲ್ಲಿ ನಮಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ಆ ತರಬೇತಿ ಪಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಗ್ರ್ಯಾಜುಯೇಟ್ ಟ್ರೈನಿಂಗ್ ಇಂಜಿನಿಯರ್ಸ್ 6 months ಕೋರ್ಸ್ ಫಾರ್ ಗ್ರ್ಯಾಜುಯೇಟ್ ಟ್ರೈನೀಸ್ ಆ್ಯಂಡ್ 4 months ಕೋರ್ಸ್ ಫಾರ್ ಡಿಪ್ಲೊಮಾ ಟ್ರೈನೀಸ್ ಇದನ್ನು ಮಾಡಿದ್ದಾರೆ. ಸರ್, ಇದರಿಂದ ಡಿಸರ್ವಿಂಗ್ ಕ್ಯಾಂಡಿಡೇಟ್, ಇಟ್ಸ್ ನಾಟ್ ದಟ್ ನಾವು ಯಾರಿಗೆ ಬೇಕಾದವ್ರಿಗೆ ಕಳಿಸ್ತೀವಂತಲ್ಲ, ಯಾರು ಅದರಲ್ಲಿ ಸೆಲೆಕ್ಟ್ ಆಗ್ತಾರೆ ಅವರಿಗೆ 80,000 ರೂಪಾಯಿ ಅವರು ಪ್ರತಿ ತಿಂಗಳ ಸ್ಟೈಫಂಡನ್ನು ಕೊಟ್ಟು 80,000 ರೂಪೀಸ್ ಅವ್ರಿಗೆ ಸ್ಟೈಫಂಡನ್ನು ಕೊಟ್ಟು ಆ ತರಬೇತಿಯನ್ನು ಕೊಡ್ತಾರೆ. ಇದರಿಂದ ಡೈರೆಕ್ಟ್ಲಿ ದಿ ಸ್ಟೂಡೆಂಟ್ಸ್ ವಿಲ್ ಬಿ ಎಂಪ್ಲಾಯ್ಡ್ ಎಟ್ ಬಜಾಜ್ ಆಟೋ ಕಂಪ್ನಿಯಲ್ಲಿ ಭಾಳ ಸರಳ ರೀತಿಯಿಂದ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇದು ಸರ್. ಆ್ಯಂಡ್ ಲೈಕ್ ವೈಸ್ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಸರ್, ವಿ ವುಡ್ ಲೈಕ್ ಟು ಎಸ್ಟಾಬ್ಲಿಷ್ ನಾಟ್ ಲೆಸ್ ದೆನ್ 30 such MOUs ವಿತ್ ಡಿಫ್ರೆಂಟ್ ಕಂಪ್ನೀಸ್, ವಿತ್ ವೆಲ್ ನೋನ್ ಕಂಪ್ನೀಸ್. ಎಲ್ಲರ ಜೊತೆಗೆ ನಾವು ಟೈಪ್ ಮಾಡಿಕೊಂಡು ನಮ್ಮಲ್ಲೇ ಆ ಟ್ರೈನಿಂಗ್ ಕೊಡುವಂಥ ಒಂದು ಪ್ರಯತ್ನ ನಾವು ಇಂಜಿನಿಯರಿಂಗ್ ಕಾಲೇಜಿಂದ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಮ್ಮ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇದೆ. ಈಗ ನಾನೇನು ಹೇಳ್ತಾ ಇದ್ದೆ, ಅವರ್ ಕಾಲೇಜ್ ಆಲ್ರೆಡಿ ಹ್ಯಾಸ್ 350 ಪ್ಲೇಸ್ಮೆಂಟ್ ಸಿಕ್ಕಿದ್ದಾವೆ ಗುಲ್ಬರ್ಗಾದಲ್ಲಿ. ಆಲ್ರೆಡಿ ಇಷ್ಟೆಲ್ಲ ಮಕ್ಕಳಿಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ. 4 ಲಕ್ಷ ಪರ್ ಆ್ಯನಮ್ದಿಂದ 6 ಲಕ್ಷ ಪರ್ ಆ್ಯನಮ್ ನಾವೀಗಾಗಲೇ ಅಂದರೆ ಅಷ್ಟಕ್ಕೆ ಅವರಿಗೆ ದೇ ಹ್ಯಾವ್ ಬೀನ್ ಎಂಪ್ಲಾಯ್ಡ್ ಎಟ್ ದ ಫಸ್ಟ್ ಗೋ. ಸರ್ ಇಲ್ಲ, ಈ ವರ್ಷ ಹೌದು ಸರ್, ನಡೀತಾ ಇದೆ ಸರ್, ನಡೀತಾ ಇದೆ. 350 ಆಗಿದೆ. 150 ಕಂಪ್ನೀಸ್ ಬರುತ್ತೆ ಸರ್. ಕಂಪ್ನೀಸ್ ಅಂದರೆ ಫರ್ದರ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಈಸ್ ಕಂಪ್ನೀಸ್ ಲೈಕ್ ನೆಕ್ಸ್ಟ್ ವೇವ್, NBASE 2, ICT ಅಕಾಡೆಮಿ, ಮಿದಿನಿ ಕಂಪ್ನೀಸ್ ಅವರೆಲ್ಲರೂ ನಮ್ಮ ಜೊತೆಗೆ ಟೈಪ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಆ್ಯಂಡ್ ದೇರ್ ಬೈ ಈ ಎಲ್ಲ ಕಂಪ್ನಿಗಳ ಜೊತೆಗೆ ಇನ್ನೂ ಒಳ್ಳೆ ಕಂಪ್ನಿಗಳ ಜೊತೆಗೆ ಟೈಪ್ ಆದರೆ ಸಮ್ 11 to 12 lakhs ಪರ್ ಆ್ಯನಮ್ ಸ್ಯಾಲ್ರಿ ಇಲ್ಲಿ ಆಫರ್ ಮಾಡಿ ಹೋಗ್ತಾರೆ. ಆ ಮಟ್ಟಕ್ಕೆ ಅವರೆಲ್ಲರ ಜೊತೆಗೆ ನಮ್ಮ ಒಪ್ಪಂದನ ಮಾಡಲಿಕ್ಕೆ ನಾವು ಮುಂದಾಗಿದ್ದೀವಿ. ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇದನ್ನು ಆರ್ಗನೈಸ್ ಮಾಡ್ತಾರೆ. ಇದರಲ್ಲಿ ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳು ನಿಮ್ಮ ಪ್ರಾಜೆಕ್ಟ್ಸನ್ನು ಎಕ್ಸಿಬಿಟ್ ಮಾಡಿರಿ ಅಂತ ಅವ್ರು ಕರೀತಾರೆ. ಇಟ್ಸ್ ಅ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಅಂತ. ಆ ಕಾಂಪಿಟೇಷನಲ್ಲಿ ನಮ್ಮ ವಿದ್ಯಾರ್ಥಿಗಳು 15 ವಿದ್ಯಾರ್ಥಿಗಳ ಪ್ರಾಜೆಕ್ಟ್ಸನ್ನು ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಈ 15 ಪ್ರಾಜೆಕ್ಟ್ಗಳಿಗೆ ಈ ವಿದ್ಯಾರ್ಥಿಗಳಿಗೆ ಅವ್ರು ಖರ್ಚು ಮಾಡಿದಂಥ ಹಣ ಬಿಟ್ವೀನ್ 5,000 to 10,000 rupees ಅವ್ರು ಖರ್ಚು ಮಾಡಿದ ಹಣ ದೇ ಪೇ ದಟ್ ಫಾರ್ ದ ಪ್ರಾಜೆಕ್ಟ್. ಯಾರು ಸೆಲೆಕ್ಟ್ ಆಗ್ತಾರೆ ಆ ವಿದ್ಯಾರ್ಥಿಗಳಿಗೆ ಅವ್ರು ಕೊಡ್ತಾರೆ. ಸರ್, ಇನ್ನೊಂದು ಭಾಳ ಒಂದು ಮಹತ್ವದ ಒಂದು ಒಪ್ಪಂದ ನಮ್ಮಲ್ಲೇ ಗುಡ್ ಇನ್ಸ್ಟಿಟ್ಯೂಷನ್ಸ್ ಗುಲ್ಬರ್ಗ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ KGTTI ಆ್ಯಂಡ್ GTTC ತಮ್ಮೆಲ್ಲರಿಗೂ ಗೊತ್ತು ಬಹುಶಃ. KGTTI ಆ್ಯಂಡ್ DC ಕರ್ನಾಟಕ ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟ್ರ್ ಒಂದು, ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟ್ರ್ ಏನು GTTC. ಆಮೇಲೆ ಇನ್ನೊಂದು ಏನು ಸರ್, ಈ ITIದಲ್ಲಿ ಟಾಟಾ ಟೆಕ್ನಾಲಜೀಸ್ ಅವರು ಸುಮಾರು 30 to 35 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಟ್ರೈನಿಂಗ್ ಸೆಂಟ್ರನ್ನು ಮಾಡಿದ್ದಾರೆ. ನಾನು ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಈ ಬೇರೆ ಬೇರೆ ಫೀಲ್ಡಲ್ಲಿ ಇಟ್ ಬಿ ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಥರದ ಟ್ರೈನಿಂಗ್ ಭಾಳ ಅಗತ್ಯ. ಅವರು ಜಾಬ್ಗೆ ಹೋಗಬೇಕಾದ್ರೆ ನಾವು ರೆಗ್ಯುಲರ್ಲಿ ಕಂಟಿನ್ಯೂಸ್ಲಿ ನಮ್ಮ ಮಕ್ಕಳಿಗೆ ಎಲ್ಲ ಡಿಪ್ಲೊಮಾ ಆ್ಯಂಡ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಟ್ ಬಿ 15 days ಪ್ರೋಗ್ರಾಮ್ ಅವ್ರ 8 days ಪ್ರೋಗ್ರಾಮ್ ನಾವೆಲ್ಲರಿಗೆ ತರಬೇತಿ ಕೊಡಬೇಕಂತ ಹೇಳಿ ಇವರೆಲ್ಲರ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಳ್ತೇವೆ. ಸೊ ದಟ್ ಅವರ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಆಲ್ ದ ಬೆಟರ್ ಪ್ರಾಕ್ಟಿಕಲ್ ನಾಲೆಜ್.
ಥಿಯರಾಟಿಕಲ್ ನಾಲೆಜ್ ಇಲ್ಲಿ ಓದ್ತಾರೆ, ನಮ್ಮಲ್ಲಿ ಪ್ರಾಕ್ಟಿಕಲ್ ಮಾಡಿಸ್ತೀವಿ. ಬಟ್ ಮೋರ್ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅಲ್ಲಿ. ಯಾಕಂದರೆ ಅವ್ರು ನನಗನ್ಸೋದು, ಈಗ ನೋಡಿರಿ, ನಾನು ITI ಬಗ್ಗೆ ಹೇಳ್ತಿದ್ನಲ್ಲ, ಟಾಟಾ ಟೆಕ್ನಾಲಜೀಸ್ ಅವರು ಸುಮಾರು 641 crore rupees ಕರ್ನಾಟಕ ಗೌರ್ಮೆಂಟ್ ಜೊತೆಗೆ ಒಪ್ಪಂದ ಮಾಡಿಕೊಂಡು, ಆಗ ನಮ್ಮ ಸರ್ಕಾರ ಇತ್ತು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಭಾಳ ಇಂಟ್ರೆಸ್ಟ್ ತೊಗೊಂಡು ಈ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಇವರು ಯಾರು ಅಶ್ವಥ್ ನಾರಾಯಣ್ ಅವರು 641 crore rupees ಅಲ್ಲಿ ಅವರ್ ಕರ್ನಾಟಕ ಸ್ಟೇಟ್ ಕಾಂಟ್ರಿಬ್ಯೂಷನ್ ಈಸ್ ಓನ್ಲಿ 40 ಇದು ಟು ಬಿ ಪ್ರಿಸೈಸ್ 40 crore rupees. 601 ಕೋಟಿ ರೂಪಾಯಿ CSR ಫಂಡ್ ಟಾಟಾ ಟೆಕ್ನಾಲಜೀಸ್ ಅವರು ಬೇರೆ ಬೇರೆ ಕಂಪ್ನಿಗಳ ಜೊತೆಗೆ ಅವರು ಒಪ್ಪಂದನ ಮಾಡಿಕೊಂಡು ಆ CSR ಫಂಡಿಂದ ಫಂಡಿಂಗ್ ಮಾಡಿದ್ದಾರೆ. ಬಟ್ ದ ಅಡ್ವಾಂಟೇಜ್ ಆಫ್ ದಟ್ ಈಸ್ 150 ITIs ಇನ್ ಕರ್ನಾಟಕ, 150 ITIs ಇನ್ ಕರ್ನಾಟಕ. ಆ ಎಲ್ಲ ಕಡೆ 30-35 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಖರ್ಚು ಮಾಡಿ ಆ ಟ್ರೈನಿಂಗ್ ಸೆಂಟ್ರನ್ನು ಮಾಡಿದ್ದಾರೆ. ಸೊ ದಿಸ್ ಇಸ್ ನಾಟ್ ಅ ಲಾಂಗ್ ವೇ ಟು ಗೋ ಸರ್. ಆ ಎಲ್ಲ 3 ಟ್ರೈನಿಂಗ್ ಸೆಂಟ್ರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕರೆಸಿ ತರಬೇತಿ ಪಡಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಇನ್ನೊಂದು ಏನೋ ವಿಷಯ ಇತ್ತು, ಒಂದು 25ನೇ ತಾರೀಕು, ಯಾಕಂದ್ರೆ ಒಮ್ಮೆ ಭಾಳ ಆಗುತ್ತೆ, ಒಂದು ಉದ್ಯೋಗ ಅವಕಾಶ ಕಲ್ಪಿಸ್ಕೊಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲಿ ಹೋಗ್ತಾರೆ ಸರ್, ಅಲ್ಲಿ ಹೋಗ್ತಾರೆ. ದಟ್ PS ಗೊತ್ತಲ್ಲ, PS ಯೂನಿವರ್ಸಿಟಿ SET ಅಂತ ದೊರೆಸ್ವಾಮಿ ನಾಯ್ಡು ಅವ್ರದ್ದು ಭಾಳ ಒಳ್ಳೆ ಕಾಲೇಜ್ ಮಾಡ್ಯಾರ. ಅಲ್ಲಿ PUs ಎಲ್ಲ ಮಾಡಿದ್ದಾರೆ ಅವರು. ಅಲ್ಲಿ ಟ್ರೈನಿಂಗಕ್ಕೆ ಅಲ್ಲಿ ಹೋಗ್ತಾರೆ ಸರ್. ಇನ್ನೊಬ್ಬರು ನಮ್ಮವರೇ ಆದ ನಿಶಾಂತ್ ಎಲ್ಲಿಯವರು ಕೂಡ ನಮ್ಮ ಜೊತೆಗೆ ರಾಯಚೂರು ರಿಪ್ರೆಸೆಂಟ್ ಮಾಡೋರು ನಿಶಾಂತ್ ಅವರು. ಗಂಗಾಧರ್ ಎಲ್ಲಿಯವರು ಇದ್ರಲ್ಲ, ಈಸ್ ಸನ್ ಸರ್. ಸರ್ ಇದೇ 16 ಮತ್ತು 17ನೇ ತಾರೀಕಿಗೆ PDI ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾವು ಹೋಸ್ಟ್ ಮಾಡ್ತಾಯಿದ್ದೀವಿ. ವಿ ಆರ್ ಹೋಸ್ಟಿಂಗ್ ಅ ಇಂಟರ್ ಕಾಲೇಜಿಯೇಟ್ ಟೆಕ್ನೋಕಲ್ಚರಲ್ ಫೆಸ್ಟಿವಲ್ ನಿರ್ಮಾಣ 2024. ಸರ್ ಈ ಒಂದು ಕಲ್ಚರಲ್ ಫೆಸ್ಟಲ್ಲಿ ಸುಮಾರು 3500 ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೊಂದು ಅವರವರ ಪ್ರತಿಭೆಯನ್ನು, ಅವರವರ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡುವಂಥ, ಶೋಕೇಸ್ ಮಾಡುವಂಥ ಇದು ಒಂದು ಪ್ಲ್ಯಾಟ್ಫಾರ್ಮ್ ನಾವು ಮಾಡಿದ್ದೇವೆ. ಬೇರೆ ಬೇರೆ ಕಲ್ಚರಲ್ ಈವೆಂಟ್ಸ್ ಇತ್ಯಾದಿ ಇದರಲ್ಲಿ ಇರುತ್ತೆ ಸರ್. ಈ ಕಾರ್ಯಕ್ರಮದ ಇನ್ನೂ ಕೆಲವು ಭಾಗ ಬಗ್ಗೆ ಹೇಳ್ತೇನೆ. ದಿಸ್ ವಿಲ್ ಬಿ ಇನಾಗ್ರೇಟೆಡ್ ಬೈ, ಕಾರ್ಡ್ ಕೊಟ್ಟಿದ್ದೇನೆ ನೋಡಿ ಸರ್. ನಾವು ನಮ್ಮ ಕಾಲೇಜಿಂದನೇ ಪಾಸ್ ಆಗೋದಂಥ ಅಲುಮ್ನೈಗಳಿಗೆ ಆಗಾಗ ನಾವು ನಮ್ಮ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಮಾಡಿ ಅವರಿಗೆ ಮಾನ್ಯತೆಯನ್ನು ಕೊಡೋದ್ರ ಜೊತೆಗೆ ಅವರಿಂದ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಅವ್ರು ಸಹಕಾರ ಕೊಡಬೇಕು ಅಂತಂದು ಹೇಳಿ ಆ ಉದ್ದೇಶದಿಂದ ಚಿನ್ಮಯ ಮಠ್ ಅವರು, ಹೀ ಈಸ್ ಅ ಕೋ-ಫೌಂಡರ್ ಆಫ್ ನಿಂಬಲ್ ವಿಷನ್ ಅಂತ, ಅದೊಂದು ದೊಡ್ಡ ಕಂಪ್ನಿ ಇದೆ ಸರ್. ಹೀ ಈಸ್ ಅ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದಟ್ ಕಂಪ್ನಿ, ಚಿನ್ಮಯ ಮಠ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ನಿಂಬಲ್ ವಿಷನ್ ಪ್ರೈವೇಟ್ ಲಿಮಿಟೆಡ್ ಸಾಫ್ಟ್ವೇರ್ ಕಂಪನಿ ಇದೆ ಸರ್, ಬೆಂಗಳೂರು ಹೆಡ್ ಕ್ವಾರ್ಟರ್ ಇದೆ ಅದು ಅವ್ರದ್ದು. ಮತ್ತು ಡ್ಯಾನ್ಸ್ನ ವೇಸದಲ್ಲಿ ಇದೆ ನಿಂಬಲ್ ವಿಷನ್ ಅವರು. ಸೊ ಸುಮಾರು ಜನ ಅವರು ಎಂಪ್ಲಾಯ್ಮೆಂಟ್ ತೊಗೊಂಡು ಒಂದು ಸಾಫ್ಟ್ವೇರ್ ನಮ್ಮಿಂದನೂ ಸಾಕಷ್ಟು ಜನ ಅಲ್ಲಿ ಎಂಪ್ಲಾಯ್ಮೆಂಟ್ ತೊಗೊಂಡಿದ್ದಾರೆ ನಮಗೆ, ಸಾಫ್ಟ್ವೇರ್ ಕಂಪ್ನಿ. ಹೌದು.